ಶಾಸಕರ ಕರ್ತವ್ಯನೂ ಹೌದು. ಯಾಕಂದರೆ ಮುನಿಯಪ್ಪನವರು ಆಹಾರ ಇಲಾಖೆ ಕೊಡಲಿ, ಕೃಷಿ ಇಲಾಖೆ ಕೊಡಲಿ, ಯಾವುದು ಕೊಟ್ಟರು ಮಾಡುವಂಥವನಲ್ಲ. ಆಹಾರ ಇಲಾಖೆಯಲ್ಲೂ ಸಹಿತ ಜನಸಾಮಾನ್ಯರಿಗೆ ಮುಟ್ಟುವಂಥ ಆಹಾರ ಇವತ್ತು ಗೊತ್ತದ. 5 kg ಅಥವಾ 10 kg ಅಕ್ಕಿ ಕೊಡುವಂಥದ್ದು ಮತ್ತೇನೋ ಮಾಡುವಂಥ ಕೆಲಸಗಳು ಅದನ್ನು ಇನ್ನೂ ಅನೇಕ ಕೆಲಸಗಳಿದ್ದಾವೆ. ಅಲ್ಲೂ ಸಹಿತ ಮಾಡಲಿಕ್ಕೆ ಜನರಿಗೆ ಮುಟ್ಟೋದಕ್ಕಾಗಿ ಇಲ್ಲಿ ನೀವು ಜನಸೇವಕರೇ ವಿನಃ ಅತ್ಯಂತ ಅನುಕೂಲ ಇದ್ದಂಥ ದುಡ್ಡು ಮಾಡುವಂಥ ಡಿಪಾರ್ಟ್ಮೆಂಟ್ ಅಬಕಾರಿ ಮಾಧ್ಯಮಕ್ಕೊಳ್ಳುವಂಥದ್ದಲ್ಲ. ಅದು ಮುಖ್ಯಮಂತ್ರಿ ಬಿಟ್ಟಂಥದ್ದು ಅಂತ. ಹಾಗಂತ ಮುಖ್ಯಮಂತ್ರಿ ಎಲ್ಲ ಸರ್ವಾಧಿಕಾರಿ ಅಂತಲೂ ಅಲ್ಲ. ಅದು ಡಿಸ್ಕಷನ್ ಒಳಗೆ ಮಾಡೋದ್ರಿ, 4 ಗೋಡೆಗಳ ಮಧ್ಯದಲ್ಲಿ ಮಾಡುವಂಥ ಕೆಲಸ. ಅದನ್ನು ನೀವು ಔಟ್ ಆಫ್ ಸ್ಟೇಷನ್ ತೊಗೊಂಡು ಬಂದು ಹೊರಗೆ ಮಾತಾಡಿದ್ರೆ ಸಹಜವಾಗಿ ಎದುರಾಳಿ ಪಕ್ಷಗಳಿಗೆ ಒಂದು ಹಾದಿ ಮಾಡಿ ಕೊಟ್ಟಂಗೆ ಆಗ್ತದೆ. ಚರ್ಚೆ ಮಾಡೋದಕ್ಕೆ, ಮತದಾನ ಮಾಡೋದಕ್ಕೆ, ಟೀಕೆ ಮಾಡೋದಕ್ಕೆ ಈ ಎಲ್ಲ ನೆಲೆಗಟ್ಟಿನಲ್ಲಿ ಇವರು ನಡೆದುಕೊಂಡಂಥ ರೀತಿಗಳು ಇಲ್ಲಿವರೆಗೆ ನೋಡ್ತಾ ಬಂದಿದ್ದೀವಿ. 2 ದಿನಗಳಲ್ಲೇ ಸರಿ ಇಲ್ಲ ಅಂತೇಳಿ ಏನೋ ಈಗ ಹೊಂದಾಣಿಕೆ ಆಗಿದೆ ಅಂತ ಸುದ್ದಿ ಬರ್ತಾ ಇದ್ದಾರೆ. ಇದು ಸಹಿತ ಏನು ಹೊಂದಾಣಿಕೆ ಅನ್ನೋ ಸಹಿತ ಕುತೂಹಲ ಎಲ್ಲ ಕಡೆ ಮೂಡಿಸ್ತಾ ಇದೆ. ಮತ್ತು ಅದಕ್ಕೆಲ್ಲ ಇಲ್ಲಿ ಇನ್ನೊಂದು ಮಾತು ಗಮನಿಸಲೇಬೇಕಾದಂಥದ್ದು ಏನಪ್ಪ ಅಂತಂದ್ರೆ, ಹೈಕಮಾಂಡ್ ಇದ್ದಂಥದ್ದು ಮೂಲತಃ ಇಲ್ಲಿ ಹಸ್ತಕ್ಷೇಪ ಮಾಡಬಾರ್ದಾಗಿತ್ತು ಏನೋ ಇದರಲ್ಲಿ ಕೆಲವೊಮ್ಮೆ ಮನಸ್ಸು. ಯಾಕಪ್ಪ ಅಂತಂದ್ರೆ ಮುಖ್ಯಮಂತ್ರಿ ಡಿಸಿಷನ್ ತೊಗೊಳ್ಳೋಂಥ ಒಂದು ಅವಕಾಶ ಅವ್ರಿಗೆ ಕೊಟ್ಟೆ, ಸ್ವತಂತ್ರವಾಗಿ ಕಾರ್ಯ ಮಾಡೋದಕ್ಕೆ ಬಿಟ್ಟರಪ್ಪ ಅಂದ್ರೆ ಅದ್ರ ರಿಸಲ್ಟ್ ಕೇಳೋಕ್ಕೆ ಒಂದು ಹಾದಿ ಇರ್ತದೆ. ಯಾಕಪ್ಪ ಈ ಕೆಲಸ ಆಗಿಲ್ಲ, ಯಾಕೆ ಈ ಕೆಲಸ ಆಗಿಲ್ಲ, ನಮ್ಗೆ 2022 ಗೆಲ್ಲೋದಕ್ಕೆ ಏನು ಮಾಡ್ತಾ ಇದ್ದೀರಿ? ಅದು ಗೆಲ್ಲೋದು ಒಂದಲ್ಲ, ಒಳ್ಳೆಯ ಸೇವೆಯನ್ನು ಕೊಟ್ಟರೆ, ಜನರಿಗೆ ಮುಟ್ಟುವಂಥ ಸೇವೆಗಳನ್ನು ಕೊಟ್ಟರೆ ಜನ ಆಟೋಮೆಟಿಕ್ಕಾಗಿ ನಮ್ಮ ಸಮೀಪ ಬರ್ತಾರೆ ಅನ್ನುವಂಥ ಒಂದು ಏನಪ್ಪ ಪ್ರಶ್ನೆನ ಅವ್ರ ಮುಂದಿಟ್ಟರೆ ಚಾಲೆಂಜ್ ಮಾಡಿಸುವಂಥ ಕೆಲಸ ಆಗಬೇಕಾಗಿತ್ತು. ಹೈಕಮಾಂಡು ಸಹಿತ ಯಾಕೋ ಏನೋ ಒಂದಿಷ್ಟು ಈ ದಿಶೆಯಲ್ಲಿ ಕೈ ಹಾಕಿ ತಪ್ಪೇನೋ ಅನಿಸಿದ್ರು ಸಹಿತ ಆದರೆ ಕೆಲವೊಂದು ನಿರ್ಧಾರಗಳು ಅದು ಕೈ ಹಾಕಬೇಕಾಗ್ತದೆ, ಹೇಳಬೇಕಾಗ್ತದೆ. ಯಾಕೆ ಹೇಳಬೇಕಾಗ್ತದಪ್ಪ ಅಂತಂದ್ರೆ ವೆರಿ ಸಿಂಪಲ್, ಜನಕ್ಕೆ ಏನು ಬೇಕಾಗಿದ್ದು ಅವ್ರಿಗೂ ಒಂದು ಅಭ್ಯಾಸ ಇರ್ತದೆ. ಆ ಅಭ್ಯಾಸ ನಿಲುಗಟ್ಟಲ್ಲಿ ಅವ್ರು ವಿಚಾರ ಮಾಡ್ತಾ ಇರ್ತಾರೆ. ಮತ್ತು ಸೀನಿಯರ್ ಮೋಸ್ಟ್ ಇದ್ದಂಥವ್ರಿಗೆ ಈಗ ಎಲ್ಲರಿಗೂ ಹೆಚ್ಚು ಕಡಿಮೆ ಪೋಸ್ಟು ಕೊಟ್ಟಿದ್ದಾರೆ. ಇನ್ನೂ ಒಂದಿಷ್ಟು ಕೆಲವು ಜನ ಇದ್ದಾರೆ, ಮುಂದಿನ ದಿನಗಳಲ್ಲಿ ಅವ್ರಿಗೂ ಡೆವಲಪ್ಮೆಂಟ್ ಆಗ್ಬೋದು. ಅಂದ್ರೆ ಈಗಾಗಲೇ ನಮ್ಮ ಎಚ್ ಕೆ ಪಾಟೀಲ್ ಗೊತ್ತದ ನಿಮಗೆ, ಎಚ್ ಕೆ ಪಾಟೀಲ್ ಒಂದು ವಾರ್ನ್ ಕೊಟ್ಟಿದ್ದಾರೆ. ಏನಪ್ಪ ಅಂತಂದ್ರೆ ರಾಮ್